ಹಲೋ ಫ್ರೆಂಡ್ಸ್, ನನ್ನ ಹೆಸರು ಮಮತಾ. ನಾನು ಕೆಮಿಸ್ಟ್ರಿ ಪ್ರೊಫೆಸರ್, ಸರ್ಟಿಫೈಡ್ ಹೀಲರ್ ಹಾಗೆ ಸ್ಪಿರಿಚುವಲ್ ಪ್ರಾಕ್ಟೀಷನರ್. ನಾನೊಂದು ಹೊಸ ಯೂಟ್ಯೂಬ್ ಚಾನೆಲ್ನ ಸ್ಟಾರ್ಟ್ ಮಾಡಿದ್ದೀನಿ. ಅದರ ಹೆಸರು ಏನು ಅಂದರೆ ನೇಚರ್ ಸೀಕ್ರೆಟ್ಸ್ ಅಂತ. ಏನಿದು ನೇಚರ್ ಸೀಕ್ರೆಟ್ಸ್ ಅಂತ ಅನ್ಕೊಳ್ತೀರಾ? ನಾನು ಲೈಫ್ನ ಯಾವಾಗಲೂ ಒಂದು ಗೇಮ್ ಅಂತ ಅನ್ಕೊಳ್ತೀನಿ. ನಾವು ಗೇಮ್ನ ಯಾವಾಗ ಚೆನ್ನಾಗಿ ಆಡ್ಬೋದು, ನಮಗೆ ಆ ಗೇಮ್ನ ಆಡೋದಕ್ಕೆ ರೂಲ್ಸ್ ಗೊತ್ತಿರಬೇಕು. ಸೊ ಅದೇ ತರ ಲೈಫ್ ಅನ್ನೋ ಗೇಮ್ ನ ಆಡ್ಬೇಕು ಅಂದ್ರೆ ನೇಚರ್ ಅಲ್ಲಿ ಇರೋ ಹಲವಾರು ಸೀಕ್ರೆಟ್ಸ್ ನ ತಿಳ್ಕೊಂಡಿರ್ಬೇಕು. ಅದೇ ತರ ಸೀಕ್ರೆಟ್ಸ್ ಅಲ್ಲಿ ಕೆಲವು ಸೀಕ್ರೆಟ್ಸ್ ನ ನಾನ್ ತಿಳ್ಕೊಂಡು ನನ್ನ ಲೈಫ್ ನ ತುಂಬಾ ಸಿಂಪಲ್ ಅಂಡ್ ಈಸಿ ಮಾಡ್ಕೊಂಡಿದೀನಿ. ಆ ಸೀಕ್ರೆಟ್ಸ್ ನ ನಿಮ್ಮೆಲ್ಲರಿಗೂ ಶೇರ್ ಮಾಡಿ ನಿಮ್ ಲೈಫ್ ನ ತುಂಬಾ ಸಿಂಪಲ್, ಈಸಿ ಅಂಡ್ ಹ್ಯಾಪಿ ಮಾಡ್ಬೇಕು ಅಂತ ಈ ಹೊಸ ಯೂಟ್ಯೂಬ್ ಚಾನೆಲ್ ನ ಸ್ಟಾರ್ಟ್ ಮಾಡಿದೀನಿ. ಸೊ ಐ ವೆಲ್ಕಮ್ ಎವ್ರಿ ಒನ್ ಟು ಮೈ ನ್ಯೂ ಯೂಟ್ಯೂಬ್ ಚಾನೆಲ್ ನೇಚರ್ ಸೀಕ್ರೆಟ್ಸ್. ನೋಡಿ, ನಾನು ಚಾನೆಲ್ ಸ್ಟಾರ್ಟ್ ಮಾಡಿರೋ ಉದ್ದೇಶ ಏನು ಅಂದ್ರೆ ಇಲ್ಲಿ ಕೆಲವು ವಿಚಾರಗಳು ಬರ್ದಿದ್ದೀನಿ. ಫಸ್ಟ್ ವಿಚಾರ ಏನು ಅಂತಂದ್ರೆ ಐ ಕಾಂಟ್ ಸಿ ಪೀಪಲ್ ಇನ್ ಪೇನ್. ಸೊ ನಾನು ಕ್ಲಾಸ್ ರೂಮ್ ಅಲ್ಲಿ ಹೀಲಿಂಗ್ ಕ್ಲಾಸಸ್ ಅಲ್ಲಿ ಇಂಟ್ರಾಕ್ಟ್ ಮಾಡುವಾಗ ನನಗೆ ಗೊತ್ತಾಗೋ ವಿಚಾರ ಏನು ಅಂದ್ರೆ ಮೋಸ್ಟ್ ಆಫ್ ದ ಪೀಪಲ್ ಆರ್ ಕ್ರೈಯಿಂಗ್ ಇನ್ಸೈಡ್. ಅಂದ್ರೆ ಅವ್ರ ಲೈಫ್ನ ಆರಾಮಾಗಿ ಲೀಡ್ ಮಾಡೋದಕ್ಕೆ ಬೇಕಾಗಿರೋ ಎಲ್ಲ ಬೇಸಿಕ್ ನೀಡ್ಸ್, ಸೊ ಇನ್ಕ್ಲೂಡಿಂಗ್ ಮೀ, ಐ ಕ್ಯಾನ್ ಸೇ 80% ಇರುತ್ತೆ. ಮೇ ಬಿ ಇಯರ್ ಅಂಡ್ ದೇರ್ 20% ಇರಲ್ಲ. ಆದ್ರೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ 80% ನ ಆರಾಮಾಗಿ ಪಕ್ಕಕ್ಕೆ ಇಡ್ತಾರೆ, 20% ನ ತಗೊಳ್ತಾರೆ, ಮ್ಯಾಗ್ನಿಫೈಯಿಂಗ್ ಲೆನ್ಸ್ ಇಂದ ನೋಡ್ತಾರೆ. ಸೊ ಯಾಕೆ ಹಿಂಗಾಯ್ತು, ಏನಾಯ್ತು, ಪ್ರಾಬ್ಲಮ್ ಯಾಕೆ, ವೈ ಮೀ ಅಂತ. ಸೊ ಅದರ ಸೊಲ್ಯೂಷನ್ ಹುಡುಕೋ ಪ್ರಯತ್ನನೇ ಮಾಡಲ್ಲ. ಅಂತ ವಿಚಾರಗಳನ್ನ ನಾನು ನನ್ನ ಚಾನಲ್ ಅಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಹೇಳುತ್ತೆ 4 ಜನನ ತಗೊಂಡ್ರೆ ಅದರಲ್ಲಿ ಒಬ್ರು ಖಂಡಿತ ಈ ಸ್ಟ್ರೆಸ್, ಟೆನ್ಷನ್, ಆಂಗ್ಸೈಟಿ, ಫಿಯರ್ ಇಶ್ಯೂಸ್ ಇಂದ ಸಫರ್ ಮಾಡ್ತಾ ಇದ್ದಾರೆ ಅಂತ. ಸೊ ಇದೆಲ್ಲ ಮೈಂಡ್ ಡಿಸೀಸ್ ಅಂತ ಕರಿತೀವಿ. ಯಾಕೆ ಈ ಮೈಂಡ್ ಡಿಸೀಸಸ್ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ? ಸೊ ನಾವು ಈ ಸ್ಟ್ರೆಸ್, ಟೆನ್ಷನ್ ಅನ್ನೋ ವರ್ಡ್ಸು ಮೇ ಬಿ ಫ್ಯೂ ಇಯರ್ಸ್ ಬ್ಯಾಕ್ ಫಿಸಿಕ್ಸ್ ಟೆಕ್ಸ್ಟ್ ಬುಕ್ ಅಲ್ಲಿ ನೋಡಿದ್ವಿ. ಆದ್ರೆ ಈಗ ಈ ವರ್ಡ್ಸ್ ತುಂಬಾ ಫೆಮಿಲಿಯರ್. ಮಕ್ಕಳನ್ನ ಕೇಳಿ ಅದೇ ಹೇಳ್ತಾರೆ, ಯೂತ್ನ ಕೇಳಿ ಅದೇ ಹೇಳ್ತಾರೆ, ದೊಡ್ಡವರು ಸ್ಟ್ರೆಸ್, ಟೆನ್ಷನ್ ಅಂತ ಹೇಳ್ತಾರೆ. ಯಾಕೆ ರೀಸೆಂಟ್ ಆಗಿ ಈ ಸೋ ಕಾಲ್ಡ್ ಮೈಂಡ್ ಡಿಸೀಸಸ್ ಜಾಸ್ತಿ ಆಗಿದೆ? ಸೊ ಇದನ್ನ ಅಡ್ರೆಸ್ ಹೇಗ್ ಮಾಡಬೇಕು, ಸೊ ಹೇಗೆ ಸ್ಟ್ರೆಸ್, ಟೆನ್ಷನ್ ಇಂದ ಆಚೆ ಬರಬೇಕು, ಇದನ್ನ ನಾನು ಚಾನಲ್ ಅಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಫಿಸಿಕಲ್ ಹೆಲ್ತ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ದಿನೇ ದಿನೇ ಫಿಸಿಕಲ್ ರಿಲೇಟೆಡ್ ಇಶ್ಯೂಸ್ ಯಾಕೆ ಜಾಸ್ತಿ ಆಗ್ತಾ ಇದೆ? ಈ ಸೋ ಕಾಲ್ಡ್ ಮೈಂಡ್ ಡಿಸೀಸಸ್ಗೆ, ಸ್ಟ್ರೆಸ್, ಟೆನ್ಷನ್, ಫಿಯರ್, ಆಂಗ್ಸೈಟಿಗೆ ಮತ್ತೆ ಫಿಸಿಕಲ್ ಹೆಲ್ತ್ಗೆ ಏನಾದ್ರೂ ಸಂಬಂಧ ಇದೆಯಾ? ಹಾಗಾದ್ರೆ ಹೇಗೆ ಫಿಸಿಕಲ್ ಹೆಲ್ತ್ ನ ಬೆಟರ್ ಮಾಡ್ಕೊಬಹುದು, ಇದ್ರ ಬಗ್ಗೆ ನಾನು ಚಾನಲ್ ಅಲ್ಲಿ ಮಾತಾಡ್ತೇನೆ. ನಾವು ಒಂದು 20 ಇಯರ್ಸ್ ಬ್ಯಾಕ್ ತಗೊಳ್ರೆ ಎಲ್ಲಾರ ಹತ್ರನೂ ರಿಸೋರ್ಸಸ್ ತುಂಬಾ ಕಡಿಮೆ ಇತ್ತು, ಹ್ಯಾಪಿನೆಸ್ ಜಾಸ್ತಿ ಇತ್ತು. ಈಗ ರಿಸೋರ್ಸಸ್ ಎಲ್ಲಾರ ಹತ್ರನೂ ತುಂಬಾ ಜಾಸ್ತಿ ಆಗಿದೆ, ಹ್ಯಾಪಿನೆಸ್ ಎಲ್ಲಾರ ಹತ್ರನೂ ತುಂಬಾ ಕಡಿಮೆ ಆಗಿದೆ. ಸೊ ಆದ್ರೆ ಈ ಸ್ಟೇಟ್ಮೆಂಟ್ ತಪ್ಪಿದೆ ಅಲ್ವಾ? ರಿಸೋರ್ಸಸ್ ಜಾಸ್ತಿ ಆದಂಗೆ ಹ್ಯಾಪಿನೆಸ್ ಜಾಸ್ತಿ ಆಗ್ಬೇಕಾಗಿತ್ತಲ್ವಾ? ಯಾಕೆ ರಿಸೋರ್ಸಸ್ ಜಾಸ್ತಿ ಆದ್ರೂ ಪೀಪಲ್ ಆರ್ ನಾಟ್ ಹ್ಯಾಪಿ? ಸೊ ಈ ಹ್ಯಾಪಿನೆಸ್ ಎಲ್ಲಿದೆ? ಯಾಕೆ ಎಲ್ಲ ಇದ್ರೂ ಏನೂ ಇಲ್ಲ ಅನ್ನೋ ತರ ನಾವೆಲ್ಲ ಇದೀವಿ? ಈ ಇಶ್ಯೂಸ್ ಬಗ್ಗೆನೂ ನಾನು ಚಾನಲ್ ಅಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸಾಮಾನ್ಯವಾಗಿ ನೋಡೋ ವಿಚಾರಗಳು ಅಂದ್ರೆ ಇವಾಗ ಒಂದು ಪೇರೆಂಟ್ಸ್ ಇಬ್ರು ಮಕ್ಕಳು ತಗೊಂಡ್ರೆ ಒಬ್ರು ರಿಚ್ ಇರ್ತಾರೆ, ಒಬ್ರು ಪೂರ್ ಇರ್ತಾರೆ, ಒಬ್ರು ಸ್ಟ್ರಾಂಗ್ ಇರ್ತಾರೆ, ಒಬ್ರು ವೀಕ್ ಇರ್ತಾರೆ, ಒಬ್ರು ಆಲ್ವೇಸ್ ಹ್ಯಾಪಿ, ಒಬ್ರು ತುಂಬಾ ಸ್ಯಾಡ್. ಯಾಕೆ ಈ ಡಿಫ್ರೆನ್ಸಸ್? ಒಂದೇ ಪೇರೆಂಟ್ಸ್ ಮಕ್ಕಳು ಎಲ್ಲಾ ತರ ಸೇಮ್ ಇರ್ಬೇಕಲ್ವಾ? ಯಾಕೆ ಈ ಡಿಫ್ರೆನ್ಸ್ ಇದೆ? ಇದ್ರ ಬಗ್ಗೆನೂ ನಾನು ಮಾತಾಡ್ತಾ ಇದ್ದೀನಿ. ಮತ್ತೆ ಯಾರು ಡೆಸ್ಟಿನಿನ ಬರಿತಾ ಇದ್ದಾರೆ? ನಮ್ಮ ಡೆಸ್ಟಿನಿ ದೇವ್ರು ಬರಿತಾ ಇದ್ದಾರಾ, ನಾವೇ ಬರ್ಕೊಂತ ಇದೀವ, ಅಥವಾ ನಮ್ಮ ಪೇರೆಂಟ್ಸ್ ಬರಿತಾ ಇದ್ದಾರಾ? ಸೊ ಈ ತರ ವಿಚಾರಗಳು ನಾನು ಚಾನಲ್ ಅಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಮತ್ತೆ ಹಾರ್ಡ್ ವರ್ಕ್ಗೆ, ಸಕ್ಸಸ್ಗೆ ಏನಾದ್ರೂ ಸಂಬಂಧ ಇದೆಯಾ? ಹಾರ್ಡ್ ವರ್ಕ್ ಜಾಸ್ತಿ ಮಾಡಿದ್ರೆ ಸಕ್ಸಸ್ ಸಿಗುತ್ತಾ? ಆತರ ನೋಡ್ಬೇಕು ಅಂದ್ರೆ ವ್ಯವಸಾಯ ಮಾಡೋರ್ಗೆ ಮತ್ತೆ ಮನೆ ಕಟ್ಟೋರ್ಗೆ ತುಂಬಾ ಸಕ್ಸಸ್ ಸಿಗ್ಬೇಕಾಗಿತ್ತಲ್ವಾ? ಅದು ನಿಜ ಅಲ್ಲ ಅಲ್ವಾ? ಮತ್ತೆ ಸಕ್ಸಸ್ ಎಲ್ಲಿದೆ ನಾವು ಯೋಚನೆ ಮಾಡ್ಬೇಕು ಅಲ್ವಾ? ಅದೇ ತರ ವಿಚಾರ ಅಂದ್ರೆ ರೀಸೆಂಟ್ ಆಗಿ ಈ ನಾನ್ ವೆಜಿಟೇರಿಯನ್ ಫುಡ್ ತಿನ್ನೋರ್ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಸೊ ಅದಕ್ಕೆ ಮತ್ತೆ ಫಿಸಿಕಲ್ ಹೆಲ್ತ್ಗೆ ಏನಾದ್ರೂ ಸಂಬಂಧ ಇದೆಯಾ? ಹಾಗಾದ್ರೆ ಹೇಗೆ ಈ ಫಿಸಿಕಲ್ ಹೆಲ್ತ್ ನ ಸರಿ ಮಾಡ್ಕೊಬಹುದು? ಸೊ ಇದ್ರ ಬಗ್ಗೆನೂ ನನ್ನ ಚಾನಲ್ ಅಲ್ಲಿ ಮಾತಾಡ್ತಾ ಇದ್ದೀನಿ. ಸೊ ತುಂಬಾ ರೀಸೆಂಟ್ ಆಗಿ ನೋಡೋದಾದ್ರೆ
ಅರೌಂಡ್ 40+ ಏಜ್ ಲಿಮಿಟ್ ಅಲ್ಲಿ ತುಂಬಾ ಹಾರ್ಟ್ ಅಟ್ಯಾಕ್ಸ್ ಜಾಸ್ತಿ ಆಗ್ತಾ ಇದೆ. ಸೊ ಈ ಹಾರ್ಟ್ ಅಟ್ಯಾಕ್ಗೆ ಮತ್ತೆ ಗ್ರಾಟಿಟ್ಯೂಡ್ಗೆ ಏನಾದ್ರೂ ಸಂಬಂಧ ಇದೆಯಾ? ಸೊ ಈ ಗ್ರಾಟಿಟ್ಯೂಡ್ ಅನ್ನೋ ಟೆಕ್ನಿಕ್ ಇಂದ ಹೇಗೆ ಈ ಹಾರ್ಟ್ ಅಟ್ಯಾಕ್ ಅನ್ನೋ ಇಶ್ಯೂಸ್ನ ರೆಡ್ಯೂಸ್ ಮಾಡ್ಬೋದು? ಸೊ ಈ ಎಲ್ಲಾ ಇಂಟ್ರೆಸ್ಟಿಂಗ್ ವಿಚಾರಗಳ ಬಗ್ಗೆ ನಾನು ನೇಚರ್ ಸೀಕ್ರೆಟ್ ಅನ್ನೋ ಚಾನಲ್ ಅಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಇದೇ ತರ ನೇಚರ್ ಸೀಕ್ರೆಟ್ಸ್ ನ ತಿಳ್ಕೊಂಡು ನಿಮ್ ಲೈಫ್ ನ ನೀವು ತುಂಬಾ ಸಿಂಪಲ್, ಈಸಿ ಅಂಡ್ ಹ್ಯಾಪಿ ಮಾಡ್ಕೊಬೇಕಾ? ಹಾಗಾದ್ರೆ ದಯವಿಟ್ಟು ನನ್ನ ಚಾನಲ್ ನೇಚರ್ ಸೀಕ್ರೆಟ್ಸ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ನಿಮ್ಮ ಪ್ರೀಶಿಯಸ್ ಟೈಮ್ ಅಂಡ್ ಇಂಟ್ರೆಸ್ಟ್ ಗಾಗಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಹ್ಯಾವ್ ಎ ಗ್ರೇಟ್ ಟೈಮ್. ಥ್ಯಾಂಕ್ ಯು.